ಬೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವಿದ್ಯುತ್ ಖಾಸಗೀಕರಣ ವಿರುದ್ಧ ರೈತ ಸಂಘ ಕರೆ ನೀಡಿದ್ದ ಸಾಗರ್ ಬಂದ್ ಯಶಸ್ವಿ. ವಿದ್ಯುತ್ ಕಂಪನಿಗಳ ಖಾಸಗೀಕರಣ ನಿಲ್ಲಿಸಲು ಪ್ರಮುಖರ ಒತ್ತಾಯ. ಮಳೆಗಾಲ ಜಾಗೃತಿ ಸಭೆ ನಡೆಸಿದ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ. ನೀರು ಮತ್ತು ವಿದ್ಯುತ್ ಕೊರತೆ ಇಲ್ಲ, ಮುಂಜಾಗ್ರತೆ ವಹಿಸಲು ಸೂಚನೆ. ಈಗ ಸುದ್ದಿಯ ವಿವರ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲಾ ಘಟಕ ನೀಡಿದ ಸಾಗರ್ ಬಂದ್ ಭಾಗಶಃ ಯಶಸ್ಸು ಕಂಡಿದೆ. ಸಾಗರ್ ಬಂದ್ ಹಿನ್ನೆಲೆಯಲ್ಲಿ ರೈತ ಸಂಘದ ಪ್ರಮುಖರು ಬೆಳಗ್ಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಗಡಿ ಮುಂಗಟ್ಟು, ಹೋಟೆಲ್ ಮಾಲೀಕರ ಬಳಿ ತಮ್ಮ ವಹಿವಾಟು ನಿಲ್ಲಿಸುವ ಮೂಲಕ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದರು. ಇನ್ನು ಕೆಲವರು ಬಂದ್ ಮಾಡಲು ನಿರಾಕರಿಸಿದಾಗ ರೈತರು ನಿಮ್ಮ ಅಂಗಡಿಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ವಸ್ತುವನ್ನು ಖರೀದಿಸುವುದಿಲ್ಲ ಎನ್ನುವ ಎಚ್ಚರಿಕೆ ಸಹ ನೀಡಿದ್ದು ಕಂಡುಬಂದಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಾಗಿಲು ಮುಚ್ಚಿದ್ದರೆ ಬಸ್ ಸೌಲಭ್ಯ, ಸರ್ಕಾರಿ ಕಚೇರಿ, ಬ್ಯಾಂಕ್, ಶಾಲಾ ಕಾಲೇಜು ಎಂದಿನಂತೆ ಕಾರ್ಯನಿರ್ವಹಿಸಿವೆ. ಸಾಗರದ ಮಹಾಗಣಪತಿ ದೇವಸ್ಥಾನದ ಬಳಿ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಆರ್ ಜಯಂತ್ ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಪಾಲ್ಗೊಂಡಿದ್ದರೆ ಗ್ರಾಮೀಣ ಭಾಗದಿಂದ ರೈತರು ನೂರಾರು ಟ್ರ್ಯಾಕ್ಟರ್ಗಳಲ್ಲಿ ಆಗಮಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆಯು ಗಣಪತಿ ದೇವಸ್ಥಾನದಿಂದ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಿರುವ ಸಂದರ್ಭದಲ್ಲಿ ಅಶೋಕ ರಸ್ತೆಯಲ್ಲಿದ್ದಾಗ ಭಾರೀ ಮಳೆ ಸುರಿದರೂ ಮಳೆಯ ನಡುವೆಯೂ ರೈತರು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಘೋಷಣೆ ಕೂಗಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಮೆರವಣಿಗೆಗೆ ಚಾಲನೆ ನೀಡಿ ಮಾಜಿ ಸದಸ್ಯ ಬಿಆರ್ ಜಯಂತ್, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ರೈತ ಸಂಘದ ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ, ಸಾಮಾಜಿಕ ಕಾರ್ಯಕರ್ತ ಹಿತಕರ್ ಜೈನ್, ಉಮೇಶ್ ಪಾಟೀಲ್, ಜಮೀಲ್ ಸಾಗರ್ ಮಾತನಾಡಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ, ಪ್ರಮುಖರಾದ ಬಿಎ ಇಂದುಧರ್ ಬೇಸೂರು, ಕುಂಟಗೋಡು ಸೀತಾರಾಮ್, ವಾಶಂ ರಾಮಚಂದ್ರ ಭಟ್, ಕುಮಾರಸ್ವಾಮಿ ಕೊಪ್ಪ, ಹನುಮಂತಪ್ಪ, ಸಂತೋಷ್, ಚಂದ್ರು ಪೂಜಾರಿ, ಶಿವು ಮೈಲಾರಿಕೊಪ್ಪ, ರಾಚಪ್ಪ, ಸೋಮಶೇಖರ್, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಹೋರಾಟದ ನಾಯಕರಾದ ಮಾನ್ಯ ದಿನೇಶ್ ಶಿರವಾಳರವರೇ ಮತ್ತು ಎಲ್ಲ ರೈತ ಹೋರಾಟಗಾರರೇ ಮತ್ತು ಸಾರ್ವಜನಿಕ ಬಂಧುಗಳೇ, ಈ ಖಾಸಗೀಕರಣ ಅನ್ನೋದು ಈ ದೇಶದಲ್ಲಿ ಒಂದು ಜನವಿರೋಧಿ ಕೃತ್ಯ ಆಗಿದೆ. ಈಗಾಗಲೇ ನಾವು ಕೇಂದ್ರ ಸರ್ಕಾರ BSNL ಅನ್ನ ಖಾಸಗೀಕರಣ ಮಾಡಿ ಅಂಬಾನಿ, ಅದಾನಿ ಇಂಥವರಿಗೆ ಅದನ್ನ ಮಾರಾಟ ಮಾಡಿ ಇಡೀ ದೇಶದಲ್ಲಿ ಜನಸಾಮಾನ್ಯರ ಒಂದು ಸಂಪರ್ಕ ಸಂಸ್ಥೆ BSNL ಇವತ್ತು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಅದೇ ರೀತಿ ಖಾಸಗೀಕರಣ ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ, ಜನವಿರೋಧಿ. ಜವಾಹರಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆದಾಗ ಅನೇಕ ಸರ್ಕಾರಿ ಸಂಸ್ಥೆಗಳನ್ನ ಅವರು ಹುಟ್ಟುಹಾಕಿದ್ರು. ಈಗ ಕೇಂದ್ರ ಸರ್ಕಾರ ಇವುಗಳನ್ನೆಲ್ಲ ಮಾರಾಟ ಮಾಡಿ ಅವುಗಳು ಜನವಿರೋಧಿಗಳಾಗುವ ಹಾಗೆ ಪರಿವರ್ತನೆ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಈ ಒಂದು ಮೆಸ್ಕಾಂ ಅನ್ನ ಅಥವಾ ವಿದ್ಯುತ್ ಈ ಕಂಪನಿಯನ್ನ ಟಾಟಾ ಕಂಪನಿಗೆ ಮಾರಾಟ ಮಾಡುವಂತ ಕೃತ್ಯ ಏನಿದೆ ಅದನ್ನ ನಾವೆಲ್ಲರೂ ಕೂಡ ವಿರೋಧ ಮಾಡ್ತೇವೆ. ಸರ್ಕಾರ ಯಾವುದೇ ಆಗಿರಲಿ, ಅದು ಜನವಿರೋಧಿ ಆದ್ರೆ ಅದನ್ನ ಎಲ್ಲರೂ ಕೂಡ ಅದನ್ನ ತೀವ್ರವಾಗಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಇವತ್ತು ಮೆಸ್ಕಾಂನಿಂದಾಗಿ ಅನೇಕ ರೀತಿಯ ಜನಪರ ಕಾರ್ಯಕ್ರಮಗಳು ಜಾರಿಯಲ್ಲಿವೆ. ನಮ್ಮ ರೈತರಿಗೆ ಉಚಿತ ವಿದ್ಯುತ್ ಜಾರಿಯಲ್ಲಿದೆ. ಹಾಗೆಯೇ ಸಿದ್ದರಾಮಯ್ಯನವರ ಸರ್ಕಾರವಿದ್ದಾಗ ಜಾರಿಗೆ ತಂದಂತ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಜನಸಾಮಾನ್ಯರಿಗೆ ದೊರಕ್ತಾ ಇದೆ. ಇವುಗಳನ್ನೆಲ್ಲ ಖಾಸಗೀಕರಣ ಮಾಡಿದ್ರೆ, ಖಾಸಗೀಕರಣ ಮಾಡಿಸಿಕೊಂಡವರು ಆ ಸಂಸ್ಥೆಗಳು ಜನಸಾಮಾನ್ಯರ ಈ ಕಾರ್ಯಕ್ರಮವನ್ನ ಜಾರಿಗೊಳಿಸೋದಿಲ್ಲ. ಇದು ಕುಂಠಿತ ಆಗುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಆ ಭಯ ಜನಸಾಮಾನ್ಯರನ್ನ ಕಾಡ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಈ ಖಾಸಗೀಕರಣದಿಂದ ಈ ಕಂಪನಿಗಳು ಮನಸ್ಸೋ ಇಚ್ಛೆ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡ್ತವೆ ಅನ್ನೋದು ಕೂಡ ಆ ಭಯ ನಮಗಿದೆ. ಆದ್ರಿಂದ ಈ ಖಾಸಗೀಕರಣ ಯಾವ ಕಾರಣಕ್ಕೂ ಆಗಕೂಡದು. ಇದು
ಸರ್ಕಾರೀಕರಣವೇ ಆಗಬೇಕು. ಹಿಂದೆ ಖಾಸಗೀಕರಣದಿಂದ ರಾಷ್ಟ್ರೀಕರಣ ಮಾಡಿದಂತ ಉದಾಹರಣೆಗಳಿದ್ದಾವೆ. ಬ್ಯಾಂಕ್ ರಾಷ್ಟ್ರೀಕರಣವನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದರು. ಅದರ ಮುಖಾಂತರ ಸಂಸ್ಥೆಗಳು, ಜನಪರ ಸಂಸ್ಥೆಗಳು ಅವು ಉಳಿಬೇಕು. ಇವತ್ತು ನೋಡಿ, ಕೆಇಬಿ ಅನ್ನೋದು ಈಗ ನಾವು ಮೆಸ್ಕಾಂ ಅಂತ ಕರಿತೀವಿ, 5 ಕಂಪನಿಗಳಿದಾವೆ. ಇಲ್ಲಿ ಎಲ್ಲಾ ರೀತಿಯ ಮೂಲಸೌಕರ್ಯಗಳು ಕೂಡ ಇವತ್ತು ಸೃಷ್ಟಿ ಮಾಡಲಾಗಿದೆ. ಇಷ್ಟು ವರ್ಷಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇನ್ನು ಹೊಸದಾಗಿ ಮಾಡುವಂತದ್ದು ಏನೂ ಇಲ್ಲ. ನಮಗೆ ಕೇವಲ ಟ್ರಾನ್ಸ್ಫಾರ್ಮರ್ಗಳು ಮಾತ್ರ ಬೇಕಾಗುತ್ತೆ ಅಷ್ಟೇ. ಆದ್ರಿಂದ ಈ ರೀತಿಯ ಒಂದು ಮೂಲ ಸೌಕರ್ಯಗಳನ್ನ ಕಟ್ಟಿ ಬೆಳೆಸಿ ಜನಸಾಮಾನ್ಯರ ಹಣದಿಂದ ಕಟ್ಟಿ ಅದನ್ನ ಖಾಸಗೀಕರಣ ಮಾಡೋದು ನಾವು ಕೊಟ್ಟು ಇವತ್ತು ಮುಖ್ಯಮಂತ್ರಿ ಆಗಿದ್ದೀನಿ. ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ವರ್ತನೆಯಲ್ಲಿ ನಾನು ಬದಲಾವಣೆಯನ್ನ ಬಯಸ್ತಾ ಇದ್ದೇನೆ. ನಾವು ರೈತರೆಲ್ಲರೂ ಕೂಡ ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೇವೆ. ನೀವು ಇದನ್ನ ಖಾಸಗೀಕರಣ ಮಾಡೋದೇ ಆದ್ರೆ ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರಿ. ಯಾರಾದ್ರೂ ಕಡಿಮೆ ಮಾಡಲಿ, ಹೌದಾ? ಸರ್ಕಾರವನ್ನೇ ಖಾಸಗೀಕರಣ ಮಾಡ್ಬಿಡ್ರಿ. ಇಲ್ಲೆಲ್ಲರೂ ಖಾಸಗೀಕರಣ ಉದ್ಯೋಗಿಗಳು ಆಗ್ಬಿಡ್ರಿ. ಪೊಲೀಸ್ ಕಾನೂನಲ್ಲಿ ಎಲ್ಲರೂ ಇವತ್ತು ರೈತರು ನಾವು ಬರ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಡ್ತೇನೆ. ನಿಮ್ ಜೊತೆ ಗುದ್ದಾಟ ಮಾಡಕ್ಕೆ ನಾವು ಬರಲ್ಲ, ನಮ್ಮ ಹಕ್ಕು ಕೇಳಲಿಕ್ಕೆ ಬರ್ತೀವಿ. ನೀವು ಬೇರೆ ಬೇರೆ ಪಕ್ಷದ ಹೋರಾಟದಲ್ಲಿ ನೀವು ಹೇಗಿರ್ತೀರಿ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ರೈತ ಹೋರಾಟದಲ್ಲಿ ಮಾತ್ರ ಹೀರೋಗಳಾಗ್ಬಿಡ್ತೀವಿ. ನಿಮಗೆ ಮೈಲಿಗೆ ಇರಬಹುದು, ಪೊಲೀಸರಿಗೆ ನಮ್ಮ ಟ್ರ್ಯಾಕ್ಟರ್ಗಳು ಮೈಲಿಗೆ ಇರಬಹುದು, ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳು ಮಹಾಲಕ್ಷ್ಮಿಯ ರೂಪ, ಹೌದಾ? ನಮಗೆ ಗೊತ್ತಿಲ್ಲದ ಹಾಗೆ ಟ್ರ್ಯಾಕ್ಟರ್ಗಳನ್ನ ಅಡ್ಡ ತಿರುಗಿಸಿ ಇವತ್ತು ಬಹಳ ಬುದ್ಧಿವಂತಿಕೆ ಮಾಡಿದ್ದೀವಿ ಅಂತ ಹೇಳಿ ಭಾವಿಸ್ಕೊಂಡ್ಬೇಡಿ. ನಾನು ಕಲಿಸಿದ್ದೆ ಬೆಳವಣಿಗೆ ಟ್ರ್ಯಾಕ್ಟರ್. ನಿಮ್ಮ ಈ ವರ್ತನೆ ನನಗೆ ಬಹಳ ನೋವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ತಾಲೂಕು, ಬೇರೆ ಬೇರೆ ತಾಲೂಕಿನ ಮೂಲೆಯಿಂದ ಟ್ರ್ಯಾಕ್ಟರ್ಗಳನ್ನ ಎತ್ಕೊಂಡು ಸಾಗರ ನಗರ ಪ್ರವೇಶ ಮಾಡಿ ನಮ್ಮ ಟ್ರ್ಯಾಕ್ಟರ್ಗಳು ಪವಿತ್ರ ಅಂತ ತೋರಿಸ್ಬೇಕು. ಎಲ್ಲಾ ಟ್ರ್ಯಾಕ್ಟರ್ ಮಾಲೀಕರು ನಮ್ಮ ಟ್ರ್ಯಾಕ್ಟರ್ಗಳು ಪವಿತ್ರವಾದವು, ಹೌದಾ? ನಿಮ್ಮ ಟ್ರ್ಯಾಕ್ಟರ್ಗಳ ಬಗ್ಗೆ ನೀವು ಆ ಭಾವನೆ ಇಟ್ಕೊಂಡಿದ್ರೆ ಪ್ರತಿಯೊಬ್ಬರ ಮುಂದಿನ ದಿನಗಳಲ್ಲಿ ನಗರಕ್ಕೆ ಪ್ರವೇಶ ಮಾಡಬೇಕು ಕರೆ ಕೊಟ್ಟಾಗ, ಆಯ್ತಾ? ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನನಗೆ ಬಹಳ ನೋವಾಯ್ತು. ನಾನು ನಿಮಗೆ ಇಷ್ಟು ದಿನಗಳು ಕೂಡ ನಿಮ್ ಜೊತೆ ಸಂವಾದ ನಡೆಸ್ಕೊಂಡು ಇಷ್ಟೊಂದು ಜನ ಕರೆಸ್ಕೊಂಡು ಶಾಂತಿಯುತವಾಗಿ ನಾವು ಬಂದಿದ್ರೆ ನಮ್ಮ ಗಮನಕ್ಕೆ ಬಾರದೆ ನಾನು ಹೇಳಿದ್ದೀನಿ, ಯಾವ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಯಾರು ಹಾರ್ನು ಮಾಡಲ್ಲ, ಬೆರಳೆಣಿಕೆ ಎಷ್ಟು ಒಂದು 30 ಟ್ರ್ಯಾಕ್ಟರ್ 35 ಟ್ರ್ಯಾಕ್ಟರ್ಗಳು ಇಲ್ಲಿ ಬಂದ ತಕ್ಷಣ ನಿಮ್ಮ ಏನು ಉದುರೋಗ್ತಿರ್ಲಿಲ್ಲ ಕೊಂಬುಗಳು. ನನಗೆ ಬಹಳ ಬೇಜಾರಿದೆ ಇದರಲ್ಲಿ. ನಾನು ಅಷ್ಟೆಲ್ಲ ಹೇಳ್ಕೊಂಡ ಮೇಲೆ ನೀವು ಬುದ್ಧಿವಂತಿಕೆ ಮಾಡಿರೋದು ಇದು ನಮಗೆ ಮಾಡಿರ್ತಕ್ಕಂಥ ಅವಮಾನ, ಹೌದಾ? ಅಪಮಾನ ಇದು. ನಾವು ನಿಮ್ಮನ್ನ ಎಷ್ಟು ಗೌರವಿಸಿದ್ವಿ, ನೀವು ಕೂಡ ಗೌರವಿಸಬೇಕು. ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಬಂದಿದ್ದೀವಿ, ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಬಂದಿದ್ದೀವಿ. ಖಂಡಿತ ನಾವು ಅದನ್ನು ಪಡ್ಕೊಳ್ತೇವೆ. ಆಗ ಒಂದ್ ವೇಳೆ ಖಾಸಗೀಕರಣಕ್ಕೆ ಏನಾದ್ರೂ ಮುಂದಾದ್ರೆ ಇಡೀ ಸರ್ಕಾರವನ್ನೇ ಗೆಲ್ಲತಕ್ಕಂಥ ತಾಕತ್ತು ರಾಜ್ಯದ ರೈತರಿಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಹೆದ್ದಾರಿಯನ್ನ ಬಂದ್ಗೆ ಕರೆ ಕೊಡ್ತೇವೆ. ಏನೋ ಗೃಹ ಜ್ಯೋತಿ, ಈ ಎಲ್ಲಾ ಯೋಜನೆಗಳು ಕೂಡ ಬಂದಾಗ್ತವೆ. ಯಾಕೆ ಬಂದಾಗ್ತೇವೆ ಅಂತಂದ್ರೆ ಸಾವಿರಾರು ಕೋಟಿ ರೂಪಾಯಿಯನ್ನ ಪಡೆದು ಇವತ್ತು ಆ ವ್ಯವಸ್ಥೆಯನ್ನೇ ಖರೀದಿ ಮಾಡ್ತಾರೆ ಒಂದು ಕಂಪನಿ. ಅದು ಯಾರೇ ಆಗಿರ್ಬೋದು. ನೀವು ಕೇಳಿದ್ರೆ ನಿಮ್ಮ ಹತ್ರ ದುಡ್ಡು ಕೊಟ್ಟರು, ಅಷ್ಟು ಕೊಟ್ಟರು ನಿಮಗೂ ಕೊಡ್ತಾರೆ. ಟಾಟಾ ಕಂಪನಿ ಈಗಾಗಲೇ ನಾವು ಮಾಡ್ತೇವೆ ಅಂತ ಹೇಳಿ ರಾಜ್ಯಾದ್ಯಂತ ಒಂದು 19 ಜಿಲ್ಲೆಯಲ್ಲಿ ಲೈಸೆನ್ಸ್ ನ ಕೇಳಿ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಒಂದಿಷ್ಟು ಏನೋ ನಮ್ಮ ರೈತರಲ್ಲಿ ಒಂದಿಷ್ಟು ತಪ್ಪು ಭಾವನೆಗಳನ್ನ ಕೆಲವರು ಮೂಡಿಸ್ತಾ ಇದ್ದಾರೆ. ಅವರಿಗೆ ಅದರಿಂದ ಏನ್ ಲಾಭವೋ ಗೊತ್ತಿಲ್ಲ. ಜನರನ್ನ ದಾರಿ ತಪ್ಪಿಸೋದ್ರಿಂದ, ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅವ್ರನ್ನ ದಿಕ್ಕು ತಪ್ಪಿಸೋದ್ರಿಂದ ಏನ್ ಲಾಭ ಇದೆಯೋ ನನ್ಗೆ ಗೊತ್ತಿಲ್ಲ. ಖಾಸಗೀಕರಣ ಆದ್ರೆ ತುಂಬಾ ಒಳ್ಳೆಯದು ಅಂತೇಳಿ ಅನೇಕರಿಗೆ ಕಿವಿ ತುಂಬತಕ್ಕಂಥದ್ದು. ಯಾವನಾದ್ರೂ ಎಲ್ಲ ರೈತ ಕುಲ ಹಾಗೂ ನಮ್ಮ ವಿದ್ಯುತ್ ಬಳಕೆದಾರರ ಪರವಾಗಿ ನಾವು ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ನಮ್ಮನ್ನ ಬಲಿ ಹಾಕ್ಬೇಡಿ, ನಮ್ಮನ್ನ ಈ ಖಾಸಗಿ ಅವ್ರಿಗೆ ತಲೆ ಹಿಡಿಬೇಡಿ. ಏನಪ್ಪ, ರೈತರನ್ನ ಯಾವ ಕಾರಣಕ್ಕೂ ತಲೆ ಹಿಡಿಬೇಡಿ ನೀವು ಅಂತೇಳಿ. ಹಾಗೆ ನಮ್ಗೆ ಇಷ್ಟು ವರ್ಷಗಳ ಕಾಲ ಈ ಗುತ್ತಿಗೆದಾರರು ಇರ್ಬೋದು, ಈ ಮೆಸ್ಕಾಂ ಈ ಸಿಬ್ಬಂದಿಗಳಿರ್ಬೋದು, ಇವ್ರು ಕೊಟ್ಟಂತ ಸೇವೆಯನ್ನ ಮರೀಲಿಕ್ಕಾಗ್ತದ? ಅವರಿಗೆ ಸೇವಾ ಭದ್ರತೆ ಉಳಿತದ? ಅವ್ರಿಗೆ ಇವತ್ತು ಸಿಗ್ತಕ್ಕಂತ ಏನು ಅವರ
ಸ್ಯಾಲರಿ ಇದೆಯಲ್ಲ, ಆ ಸ್ಯಾಲರಿ ಅವನ ಕಂಪನಿ ಕೊಡ್ತಾನ, ಅವ್ನು ಯಾವ ಕಾರಣಕ್ಕೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ 20,000 ಕೊಡ್ತೀನಿ ಮಾಡೋದಾದ್ರೆ ಮಾಡುವಂತ ನೀವು ಯಾರಿಗೂ ಕೂಡ ಅದರ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿಂದ ಬಿಹಾರದಿಂದ ಇವರಿಂದ ಕರ್ಕೊಂಡ್ ಬರ್ತಾರೆ, ಅವರಿಗೆ ಟ್ರೈನಿಂಗ್ ಇರಲ್ಲ. ನಮ್ TC ಹೋಗಿದೆ, ನಮ್ ಡ್ಯೂಯಲ್ ಹೋಗಿದೆ ಅಂತ ನೀವು ಹೋರಾಡಿದ್ರೆ ನಡೆಯಲ್ಲ. ನೀವು ಕರೋನಾ ಬಂದ್ರು ಕೆಲ್ಸಕ್ಕೆ ಗೊತ್ತಿಲ್ಲ ಏನ್ ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉತ್ತರನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದೆ. ಈ ಖಾಸಗೀಕರಣದಿಂದ ರೈತರಿಗೆ ಏನ್ ತೊಂದರೆ ಆಗತ್ತೆ ಅನ್ನುವಂತ ಒಂದು ಮನೆ ಭಾವನೆ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳಿಗೆ ಇಲ್ಲ. ಯಾಕೆಂತಂದ್ರೆ ದೇಶನ ಖಾಸಗಿಯಾಗಿ ಕೊಟ್ಟು ಹಂತ ಹಂತವಾಗಿ ವಿದ್ಯುತ್ತಿರ್ಬೋದು, ಬಹುತ್ವವಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಸರ್ಕಾರಗಳು ಮಾಡ್ತಾರೆ. ಖಾಸಗೀಕರಣ ಒಂದು ಪಕ್ಷ ಉದ್ಯುಕ್ತ ಖಾಸಗೀಕರಣ ಮಾಡಿದ್ದೆ ಆದಲ್ಲಿ ಮೊಬೈಲ್ ಕರೆನ್ಸಿ ಆಗ್ತೀವಿ 28 ದಿವಸ ಒಂದು ತಿಂಗಳು ಹಾಕಿದ್ರೆ ವಿದ್ಯುತ್ ಖಾಸಗೀಕರಣ ಇದು ವಿರೋಧಿಸಿ ಈ ದಿವಸ ರೈತ ಸಂಘ ಹಲವು ಸಂಘಟನೆಗಳ ಸಹಯೋಗದೊಂದಿಗೆ ಇಡೀ ಸಾಗರ ಇವತ್ತು ಬಂದ್ ಆಗಿ ಯಶಸ್ವಿಯಾಗಿ ಇವತ್ತು ನಾವು ಉಪವಿಭಾಗ ಅಧಿಕಾರಿಗಳ ಕಚೇರಿಯಲ್ಲಿ ರೈತರು ತಮ್ಮ ಏನು ಖಾಸಗೀಕರಣದ ವಿರೋಧದ ದಾಖಲಾತಿಗಳನ್ನು ಮಾಡಲು ಹಾಜರಿದ್ದೇವೆ. ಏನು ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ಭವಿಷ್ಯದ ಮಾರಕ, ಭವಿಷ್ಯದ ಕರಾಳತೆಯ ಬಗ್ಗೆ ಹಲವಾರು ಹೋರಾಟಗಾರರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಮಂಡಿಸುತ್ತಾರೆ. ಈ ವಿದ್ಯುತ್ ಕ್ಷೇತ್ರ ಬಹುಶಃ ಇದು ಇತಿಹಾಸ ನೋಡಿದ್ರೆ ಸುಮಾರು 123 ವರ್ಷಗಳ ಒಂದು ಸುದೀರ್ಘ ಇತಿಹಾಸವುಳ್ಳಂತ ಒಂದು ಕ್ಷೇತ್ರ. 1903ರಲ್ಲಿ ಶಿವನ ಸಮುದ್ರ ಬಳಿ ಜಲ ವಿದ್ಯುತ್ತನ್ನ ಸ್ಥಾಪನೆ ಮಾಡಿ ಈ ದೇಶಕ್ಕೆ KGF ಗಣಿಗಾರಿಕೆಗೆ ಮೊದಲ ವಿದ್ಯುತ್ತನ್ನ ಕೊಟ್ಟಂತ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಅದರಲ್ಲಿ ಮೈಸೂರು ದಿವಾಂಗರು 2001ರಲ್ಲಿ ಇದೇ ಜೂನ್ ತಿಂಗಳಲ್ಲಿ ಏನು ಬೆಸ್ಕಾಂ ಕಾಪಾಡುವಂತ ಯೋಜನೆ ತರಬೇಕು. ಇವತ್ತು ರೈತರನ್ನ ಸ್ವತಂತ್ರವಾಗಿ ಬದುಕುವಂತೆ ಭೂಮಿಯ ಮಾಲೀಕರನ್ನು ಮಾಡಬೇಕು. ಶ್ರೀಮತಿ ಇಂದಿರಾ ಗಾಂಧಿ ಅವರು ವಿದ್ಯುತ್ ಬಳಕೆದಾರ ಹೋರಾಟಗಳು ಇನ್ನು ಮುಂದೆ ಇಡೀ ರಾಜ್ಯಾದ್ಯಂತ ರೈತ ಸಂಘ ಕರೆ ಕೊಡುತ್ತಂತ ಹೇಳಿ ತುಂಬಾ ಜನ ಮಾತಾಡುತ್ತಾರೆ. ಅವರೆಲ್ಲರಿಗೂ ಒಂದು ಕಾರ್ಖಾನೆ ಇದೆ, ಗೊತ್ತಿದೆ ನಿಮಗೆ, ಸಾಗರದಲ್ಲಿ ಇದೆ. ಇವತ್ತೊಂದು 2,000 ರಿಂದ 3,000 ಜನಕ್ಕೆ ಕೆಲಸ ಕೊಟ್ಟಿದೆ. ನೀವು ಆ ಕಾರ್ಖಾನೆಗೆ ಇಲ್ಲಿ ಯಾವ್ದಾದ್ರು ಒಬ್ಬ ನಗರಸಭೆ ಅಧ್ಯಕ್ಷನೋ ಅಥವಾ ಯಾವುದೋ ಒಂದು ಅಧಿಕಾರಿನೋ ಅಥವಾ ಇನ್ಯಾರೋ ದೊಡ್ಡ ಜನನೋ ಹೋಗ್ಲಿ ನೋಡೋಣ, ನೇರವಾಗಿ ಒಳಗೆ ಖಾಸಗಿ ಕಂಪನಿ ಅದು ಹೋಗ್ಲಿ ನೋಡೋಣ ಒಳಗೆ. ಅಲ್ಲಿ ಹೋಗಿರ್ತಕ್ಕಂತ ಒಬ್ಬ ಆ ಗೇಟ್ ಮ್ಯಾನ್ ಹತ್ರ ಹೋಗ್ಬೇಕು, ಇವ್ರ ಐಡೆಂಟಿಟಿ ಕಾರ್ಡ್ ಕೊಡ್ಬೇಕು. ಈ ಐಡೆಂಟಿಟಿ ಕಾರ್ಡ್ ಒಳಗೆ ಹೋಗ್ಬೇಕು. ಆ ಮ್ಯಾನೇಜರ್ ಪುರ್ಸೊತ್ತಿದ್ರೆ ಒಳಗ್ ಕರ್ಸ್ಕಂತಾನೆ. ಬರೀ ಒಂದು ಖಾಸಗಿ ಕಾರ್ಖಾನೆ. ಇನ್ನೇನಾದ್ರೂ ಟಾಟಾ ಕಂಪನಿ ಬಂತು ಅಂದ್ರೆ ಸ್ವಾಮಿ ಏನಾಗ್ಬೋದು? ನಾನು ಏನು ಮಾತಾಡೋ ಏನಿಲ್ಲ, ಯಾಕಂದ್ರೆ ಎಲ್ಲ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ. ಖಾಸಗೀಕರಣ ಆಯ್ತು ಅಂತ ಹೇಳಿ ಈಗ ನಾನು ಒಬ್ಬ ಪತ್ರಕರ್ತ ಕ್ಯಾಮ್ರಾ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಾ ಇಟ್ಕೊಂಡಿದೆ. ಈ ಕಡೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಕರೆನ್ಸಿ ಖಾಲಿ ಆಗ್ಬಿಡ್ತು, ಫೋನ್ ರಿಚಾರ್ಜ್ ಮಾಡ್ಬೇಕು, ಅದ್ರ ಮುಂದೆ ನಾನು ವಿಡಿಯೋ ಹೋಗಲ್ಲ. ಅದೇ ರೀತಿ ನಾವು ಯಾವ್ದಾದ್ರು ಕೆಲಸ ಮಾಡೋ ಸಂದರ್ಭದಲ್ಲಿ ಖಾಸಗೀಕರಣ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಮೀಟರ್ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಸ್ವಿಚ್ ಆನ್ ಮಾಡ್ತಾನೆ ಬಂದಾಗತ್ತೆ. ಈಗೇನು ಒಂದು ತಿಂಗಳು ನಮ್ಮ ಕರೆಂಟ್ ಬಿಲ್ ಕಟ್ಟಕ್ಕೆ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಈಗ ಬರ್ತಿರುವ ಕರೆಂಟ್ ಬಿಲ್ ಮ್ಯಾನ್ಗಳಿಗೆ ನಾವು ಸ್ವಾಮಿ ನಾವು ನಾಳೆ ಕಟ್ತೀವಿ ಅಂತ ಹೇಳಿದ್ರೆ ಅವರು ಆಯ್ತು ಸರ್ ನಾಳೆ ಕಟ್ಟಿ ಅಂತ ಹೋಗ್ತಾರೆ. ಏನಾದ್ರೂ ಖಾಸಗೀಕರಣ ಆಯ್ತು ಅಂತ ಹೇಳಿದ್ರೆ ನಾವಲ್ಲ ನಮ್ಮ ಅಪ್ಪ ಬಂದು ಹೇಳಿದ್ರು ಅವರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಡೈರೆಕ್ಟ್ ಆಗಿ ಕಟ್ ಮಾಡ್ತಾರೆ. ನಮ್ಮ ಟಿವಿ ಫ್ರಿಜ್ ಎಲ್ಲ ಬಂದಾಗತ್ತೆ, ಮತ್ತೆ ನಾವು ಅಲ್ಲಿ ಓಡೋಗ್ಬೇಕು. ಮತ್ತೆ ಕರೆನ್ಸಿ ಮತ್ತೊಂದಿದೆ. ಇದರಲ್ಲಿ ಖಾಸಗೀಕರಣದಲ್ಲಿ ಆಯ್ತು ಅಂತ ಹೇಳಿದ್ರೆ
ಕರೆನ್ಸಿ ಕಾರ್ಡ್ ಆದ್ರೆ ನಿಮ್ಗೆ ಕೇವಲ ಕರೆನ್ಸಿ ಕಾರ್ಡ್ ರೀಚಾರ್ಜ್ ಮಾಡ್ಬಿಡ್ತೀರಾ, ಅದು ಹಂಗಿರಲ್ಲ. ಇದು 2-3 ದಿನ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಲೆಟರ್ ಬರ್ಕೊಂಡು ಹೋಗ್ಬೇಕು, ಸ್ವಾಮಿ ನಾವು ದುಡ್ಡು ಕಟ್ಟಿಲ್ಲ 3 ದಿನದಿಂದ, ನಮ್ಗೆ ಮತ್ತೆ ಪುನಃ ನಮ್ಗೆ ಕರೆಂಟ್ ಕೊಡಿ ಅಂತೇಳಿ. ಅದೇ ರೀತಿ ಆಗತ್ತೆ. ದಯವಿಟ್ಟು ಹೇಳ್ತಾ ಇದೀನಿ, ಕೇವಲ ಇವತ್ತು ನಡೆದಿರುವ ಹೋರಾಟ ಯಶಸ್ವಿಯಾಗಿ ನಡೆದಿದೆ. ಕೆಲವರು ಸ್ವಲ್ಪ ಬೆಂಬಲ ಕೊಟ್ಟರು ಕೊಟ್ಟಿರೋ ಆತರ ಇದೆ. ಆದ್ರೆ ಒಂದ್ ಹೇಳ್ತಾ ಇರೋದು, ಇದು ಕೇವಲ ಸಾಗರದ ಹೋರಾಟವಾಗಿರ್ಬಾರ್ದು, ಇಡೀ ರಾಜ್ಯದಲ್ಲಿ ಈ ಹೋರಾಟ ಮುಂದುವರೆಯಬೇಕು. ಸಾಗರ ತಾಲೂಕಿನಲ್ಲಿ ಪ್ರಸ್ತುತ ಕುಡಿಯುವ ನೀರು ಹಾಗೂ ವಿದ್ಯುತ್ ಸಮಸ್ಯೆ ಇಲ್ಲ. ಲಿಂಗನಮಕ್ಕಿ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದರೂ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಸದ್ಯದ ಮಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಂದು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಕುಡಿಯುವ ನೀರು ಹಾಗೂ ವಿದ್ಯುತ್ ಸರಬರಾಜು ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳು, ಪಿಡಿಒ, ಕಾರ್ಯದರ್ಶಿಗಳ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೌನೇಶ್ ಬಡಿಗೇರ್, ಗಣೇಶ್ ನಾಯ್ಕ್, ಟಿಪಿ ರಮೇಶ್, ಶ್ರೀನಿವಾಸ್ ಮೂರ್ತಿ, ಮೊಹಮ್ಮದ್ ಹನೀಫ್ ಇನ್ನಿತರರು ಹಾಜರಿದ್ದರು. ನಾವು ಬಿ ಪ್ರಿಪೇರ್ಡ್ ಅಂದ್ರೆ ಮುಂದಿನ ದಿನಗಳಿಗೆ ನಾವು ಒಂದು ರೆಡಿನೆಸ್ ಸಿದ್ಧತೆ ಮಾಡ್ಕೊಂಡಿದೀವಿ, ಸನ್ನದ್ಧರಾಗಿದ್ದೀವಿ. ಯಾವುದೇ ಒಂದು ಪರಿಸ್ಥಿತಿ ಬರಲಿ, ಕುಡಿಯೋ ನೀರಿನ ಸಮಸ್ಯೆ ಬರಲಿ, ಇಲ್ಲ ವಿದ್ಯುತ್ ಅಭಾವ ಆಗಲಿ, ಎಲ್ಲದಕ್ಕೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ, ನಾವು ರೆಡಿ ಆಗಿದ್ದೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಚರ್ಚೆ ಮಾಡೋಕ್ಕೆ ನಾವು ಇವತ್ತು ಸೇರಿ ಹೋಗ್ಬೋದು. ಈಗ ನೀವೆಲ್ಲ ಚರ್ಚೆ ಮಾಡಿರೋ ಹಾಗೆ ಮತ್ತೆ ಇದ್ರ ಬಗ್ಗೆ ಇಲ್ಲ ಸ್ಟೇಟಸ್ ಕೇಳಿದ್ವಿ, ಮತ್ತೆ ಮೆಸ್ಕಾಂ ಕೇಳುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಸಾಗರ ತಾಲೂಕಿನಲ್ಲಿ ಯಾವುದೇ ಪಂಚಾಯಿತಿಯಲ್ಲಿ ಕೂಡ ಕುಡಿಯುವ ನೀರಿಗೆ ಅಭಾವ ಇಲ್ಲ, ಹಾಗೆ ವಿದ್ಯುತ್ ಸರಬರಾಜು ಕೂಡ ಅಂತ ಹೇಳಿಕೊಳ್ಳುವಂತ ಸಮಸ್ಯೆಗಳಿಲ್ಲ. ಸೊ ಮುಂದಿನ ಕೆಲವು ತಿಂಗಳವರೆಗೂ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ತಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಮತ್ತೆ ಮನೆ ಶಾಸಕರ ಒಂದು ನಿರ್ದೇಶನದ ಹಾಗೆ ನಾವು ಮುಂದಿನ ದಿನಗಳಿಗೆ ಪ್ರಿಪೇರ್ ಆಗ್ಲಿಕ್ಕೆ ಒಂದು ಆಕ್ಷನ್ ಪ್ಲಾನ್ ನ ಎಲ್ಲರೂ ಸೇರಿ ನಾವು ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಸೇರಿದ್ದೇವೆ. ಹಾಗಾಗಿ ಈ ಒಂದು ಸಭೆಯ ಮತ್ತೆ ಎಲ್ಲ ಪಿಡಿಒಗಳಿಗೆ ನಾವು ನಿರ್ದೇಶನ ಏನ್ ಕೊಡ್ತಾ ಇದೀವಿ ಅಂದ್ರೆ, ಈಗಾಗಲೇ ತಾವು ಆಕ್ಷನ್ ಪ್ಲಾನ್ ತಯಾರಿಸಿದ್ರು ಕೂಡ ಅದು 15 days ಬ್ಯಾಕ್ ಇರುತ್ತೆ, ಅವಾಗ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ತಯಾರಿಸಿದ್ರಿ. ಅದನ್ನ ಈಗ ರಿವೈಸ್ ಮಾಡಿ ಎಲ್ಲೆಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಆಗಬಹುದು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ನಮಗೆ ವರದಿಯನ್ನು ಕೊಡ್ಬೇಕು. ಮತ್ತೆ ಏನ್ ಆಕ್ಷನ್ ಪ್ಲಾನ್ ತಾವು ಮಾಡ್ಕೊಂಡಿದ್ದೀರಿ ಅಲ್ಲಿ ಕುಡಿಯೋ ನೀರಿನ ಅಭಾವವನ್ನ ನೀಗಿಸ್ಲಿಕ್ಕೆ, ಅದನ್ನ ನಮಗೆ ಒಂದು ಸಮಗ್ರ ಒಂದು ಸ್ಥೂಲ ಒಂದು ನೋಟವನ್ನು ಕೊಟ್ರೆ ನಾವು ಖಂಡಿತ ನಮ್ಮ ಒಂದು ಸಹಕಾರ ಕೂಡ ಅದಕ್ಕಿರುತ್ತೆ, ನಾವು ಕೂಡ ಸಿದ್ಧರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೇ ಒಂದು ಆತಂಕ ಇಲ್ಲ. ಸೊ ಹಾಗಾಗಿ ಅನ್ನೆಸೆಸರಿಯಾಗಿ ನಾವು ಸಾರ್ವಜನಿಕರಲ್ಲಿ ಒಂದು ಆತಂಕವನ್ನು ಉಂಟು ಮಾಡೋದು ಬೇಡ. ಈಗ ನಮ್ಮಲ್ಲಿ ಇದು ಕುಡಿಯೋ ನೀರಿಗೆ ಸಮಸ್ಯೆ ಆಗಬಹುದು ಅಂತ ಹೇಳಿ, ಬಟ್ ನಮ್ಮ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ನಾವೆಲ್ಲದಕ್ಕೆ ಕೂಡ ಸನ್ನದ್ಧರಾಗಿದ್ದೀವಿ. ಸೊ ಬೇರೆ ಯಾರಾದ್ರೂ ಪಿಡಿಒ ಇನ್ನೇನಾದ್ರೂ ಬೇರೆ ಸಮಸ್ಯೆಗಳಿದ್ರೆ ಕೇಳ್ಬೋದು. ಈಗ ಕುಡಿಯೋ ನೀರಿನ ಸಮಸ್ಯೆ ಇರೋದು ಸಹಜನೇ. ಹೇಳಿ ಸರ್. ಕೇಬಲ್ ಇದೆ ಅಲ್ಲ, ಬಹಳ ಕಟ್ ಮಾಡ್ತಾ ಇದ್ದಾರೆ ಮೇಡಮ್. ಪಂಚಾಯತ್ ಕೂಡ ಎಲ್ಲ ಕಡೆ ಯಾರು ಜವಾಬ್ದಾರಿ ಅದು? ಕೇಬಲ್ ಎಲ್ಲ ಕೇಬಲ್ ಮಾಡಿದ್ವಿ ಮೇಡಮ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅದು ಕಾಪಿ ನಮ್ಗೆ ಹಾಕಿ ವಾಟ್ಸ್ಆಪ್ ಮಾಡಿ. ಆಮೇಲೆ ಯಾರು ಪಂಚಾಯತ್ ಈಗ ವಯಸ್ಸು ಕಟ್ಕೊಂಡು ಹೋಗೋದ್ರ ಬಗ್ಗೆ ನಮ್ಮ ಗಮನದಲ್ಲಿ ನಾವು ಖಂಡಿತ ಅದಕ್ಕೆ ಕ್ರಮ ಮಾಡ್ಬೇಕು. ನಾವು ಮಾಡ್ತೀವಿ ಮತ್ತೆ ಮುಂದೆ ಪ್ರಿಕಾಷನ್ಸ್ ತಗೋಬೇಕು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.